ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು GSJ ಕನ್ನಡ. ಇವತ್ತು ನಾನಿದ್ದೀನಿ ನಮ್ಮ ದುರ್ಗ ರೈಲ್ವೆ ಸ್ಟೇಷನಲ್ಲಿ, ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ. ಇಲ್ಲಿಂದ ನಾನು ಮೈಸೂರಿಗೆ ಹೋಗ್ತಿದ್ದೀನಿ. ಸಾಯಿನಗರ ಶಿರಡಿ ಟು ಮೈಸೂರು ವೀಕ್ಲಿ ಎಕ್ಸ್ಪ್ರೆಸ್ಸಲ್ಲಿ. ಟ್ರೈನ್ ನಂಬರ್ ಬಂದು 16218. ಬನ್ನಿ ಒಳಗೆ ಹೋಗೋಣ. ರೈಲ್ವೆ ಸ್ಟೇಷನ್ ಒಳಗೆ ಟೈಮ್ ಬಂದುಬಿಟ್ಟು 6 ಗಂಟೆ 11 ನಿಮಿಷ ಆಗಿದೆ. ನಮ್ಮ ಟ್ರೈನ್ ಬರೋದು 7 ಗಂಟೆ 2 ನಿಮಿಷಕ್ಕೆ. ಸೊ ಇನ್ನೂ 1 ಅವರ್ ಇದೆ. ಇನ್ನು ನಮ್ಮ ಚಿತ್ರದುರ್ಗ ಹೊಸ ಪ್ಲ್ಯಾಟ್ಫಾರಮ್ಸು ಎಲ್ಲ ವರ್ಕ್ ನಡೀತಿದೆ, ಹೊಸ ರೈಲ್ವೆ ಸ್ಟೇಷನ್ನು. ಸೊ ಎಷ್ಟು ಪ್ಲ್ಯಾಟ್ಫಾರಮ್ ಆಗುತ್ತೆ ಏನು ಅಂತ ನಾನು ನಿಮಗೆ ಪ್ರತಿಯೊಂದು ಈ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ ಒಳಗೆ ಬಂದಿದ ತಕ್ಷಣ ಈ ಥರ ಇದೆ ಗುರು. ಸದ್ಯಕ್ಕೆ ಈ ಥರ ಇದೆ. ಇನ್ನೊಂದು 1 ವರ್ಷ ಇಲ್ಲ 2 ವರ್ಷ ಬಿಟ್ಕೊಂಡು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ನಿಮಗೆ. ಆ ಥರ ಆಗ್ತಿದೆ ನಮ್ಮದು ಹೊಸ ಬಿಲ್ಡಿಂಗು ಚಿತ್ರದುರ್ಗ ರೈಲ್ವೆ ಸ್ಟೇಷನಿಂದು. ಇದು ನೋಡಿ ಫೇರ್ ಬೋರ್ಡು. ನಮ್ಮ ಚಿತ್ರದುರ್ಗದಿಂದ ಯಾವ್ಯಾವ ಊರಿಗೆ ಎಷ್ಟೆಷ್ಟಾಗುತ್ತೆ ಅಂತ ಫೇರ್ ಬೋರ್ಡ್ ಇದೆ. ಬೇಕಾದರೆ ಪಾಸ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ತಗೊಳ್ಳಿ. ಟಿಕೆಟ್ ಕೌಂಟ್ರು, ರಿಸರ್ವೇಷನ್ ಕೌಂಟ್ರು ರೈಲ್ವೆ ಸ್ಟೇಷನಿಂದ ಹೊರಗಿದೆ. ರೈಟ್ ಸೈಡು ನೀವು ಆಗಲೇ ನೋಡಿದ್ರಲ್ಲ ಅದು. ಇನ್ನು ಒಳಗಡೆ ಬಂದಿದ ತಕ್ಷಣ ಸದ್ಯಕ್ಕಿರೋದು ಒಂದೇ ಪ್ಲ್ಯಾಟ್ಫಾರಮ್ ನಮ್ಮದು. 3 ಲೈನ್ಸ್ ಇದ್ದಾವೆ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನಲ್ಲಿ. ಪ್ಲ್ಯಾಟ್ಫಾರಮ್ ನಂಬರ್ 1. ಈ ಅಂಗಡಿ ನಾನು ಯಾವಾಗ ಬಂದರೂ ಓಪನ್ ಇರೋಲ್ಲ ಗುರು. ನಾನು ತುಂಬ ಸರಿ ಚೆಕ್ ಮಾಡಿದ್ದೀನಿ. ನಾನು ಬಂದಾಗೆಲ್ಲ ಈ ಅಂಗಡಿ ಓಪನ್ ಇರೋಲ್ಲ. ಅದು ನನ್ನ ಬ್ಯಾಡ್ ಲಕ್ಕು. ಸೊ ಬೇರೆಯವ್ರಿಗೆಲ್ಲ ಹೇಳೋಕ್ಕಾಗಲ್ಲ. ನೋಡಿ ನಮ್ಮ ದುರ್ಗ ರೈಲ್ವೆ ಸ್ಟೇಷನ್ನು ಈ ಥರ ಇದೆ. ತುಂಬ ಸರಿ ತೋರಿಸಿದ್ದೀನಿ. ಹಾಗೆ ಫ್ರೆಂಡ್ಸ್, ನಮ್ಮ ದುರ್ಗದಿಂದ ಯಾರ್ಯಾರು ನೋಡ್ತಿದ್ದೀರಾ ಈ ವಿಡಿಯೋನ, ಐ ಆಮ್ ಫ್ರಮ್ ದುರ್ಗ ಅಂತ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಡಿಸ್ಟಿಕ್ಕಿಂದ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ನಿಮ್ಮ ಊರ ಹೆಸ್ರನ್ನ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋನ ನೀವು ಯಾವ್ಯಾವ ಊರಿಂದ ನೋಡ್ತಿದ್ದೀರಾ ಅಂತ ನಿಮ್ಮ ಊರ ಹೆಸ್ರನ್ನ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ನು. ಬನ್ನಿ ಇನ್ನು ಹೋಗೋಣ ಮುಂದಕ್ಕೆ ಹೊಸ ಬಿಲ್ಡಿಂಗ್ ಹತ್ರ. ಇದು ನೋಡಿ ಟೋಟಲ್ಲು ಗೂಡ್ಸ್ ನಿಂತಿದೆ. ಗೂಡ್ಸ್ ನಿಂತಿರೋದ್ರಿಂದ ನಾನು ಪ್ಲ್ಯಾಟ್ಫಾರ್ಮ್ ಬಗ್ಗೆ ಆಮೇಲೆ ಹೇಳ್ತೀನಿ, ಗೂಡ್ಸ್ ಹೋದ್ಮೇಲೆ. ಬನ್ನಿ ಈಗ ಹೊಸ ಬಿಲ್ಡಿಂಗ್ ಹತ್ರ ಹೋಗೋಣ. ಬಿಲ್ಡಿಂಗು ಯಾವ ಥರ ವರ್ಕ್ ಆಗ್ತಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನಾನು ಹೋಗ್ತಿರೋ ಟ್ರೈನು ಪ್ರತಿ ಬುಧವಾರ ಇರುತ್ತೆ ಮೈಸೂರು ಕಡೆಗೆ. ಶಿರಡಿ ಕಡೆಗೆ ಪ್ರತಿ ಸೋಮವಾರ ಇರುತ್ತೆ. ನಾನು ಆಲ್ರೆಡಿ ಶಿರಡಿದು ವಿಡಿಯೋ ಮಾಡಿದ್ದೀನಿ ಇದೇ ಟ್ರೈನಲ್ಲಿ. ನೋಡಿ ನಮ್ಮ ಚಿತ್ರದುರ್ಗ ರೈಲ್ವೆ ಸ್ಟೇಷನ್ನು. ರೈಲ್ವೆ ಸ್ಟೇಷನ್ ಒಳಗಡೆಯಿಂದ ವೈವು ಈ ಥರ ಕಾಣಿಸುತ್ತೆ. ಒಳ್ಳೆ ಸನ್ಸೆಟ್ ಆಗ್ತಿದೆ ಗುರು. ಕಲರ್ ಮಾತ್ರ ಸಕ್ಕತ್ತಾಗಿ ಹೊಡಿತಿದೆ ಬಿಲ್ಡಿಂಗಿಗೆ. ಬನ್ನಿ ಒಳಗಡೆ ಹೋಗೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇದ್ರಾಗೆ IRCT ಫುಡ್ ಪ್ಲಾಜಾ, ರಿಟೈರಿಂಗ್ ರೂಮು ಪ್ರತಿಯೊಂದು ಬರುತ್ತೆ ಗುರು. ಎಲ್ಲ RCC ಹಾಕಿದ್ದಾರೆ. ವಾಟರ್ ಕ್ಯೂರಿಂಗಿಗೆ ಬಿಟ್ಟಿದ್ದಾರೆ, ಮೋಲ್ಡಿಂಗ್ ಹಾಕಿ. ಯಾವ ಥರ ಇದೆ ಅಂತ ನಿಮಗೆ ಔಟ್ಸೈಡ್ ಹೋಗಿ ತೋರಿಸ್ತೀನಿ. ನೋಡೋಣ ಇಲ್ಲಿ ಹೋಗೋಕ್ಕೆ ಜಾಗ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸು, ಆ ಗುಡ್ಡ ಏನು ನೋಡ್ತಿರೋ ಅದು ಚೋಳಗುಡ್ಡ ಅಂತ ಹೇಳ್ಬಿಟ್ಟು. ಸೊ ನಮ್ಮ ದುರ್ಗದಾಗಿರೋರಿಗೆ ಈ ವಿಡಿಯೋ ನೋಡ್ತಿರೋರ್ಗೆ ಗೊತ್ತಾಗುತ್ತೆ ಅದು ಯಾವುದು ಅಂತ. ಬನ್ನಿ ಈ ಕಡೆಯಿಂದ ತೋರಿಸ್ತೀನಿ ನಾನು ಫ್ರಂಟ್ ವೈವ್ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಜನ ಹೇಳ್ತಿದ್ದಾರೆ ಸುಳ್ಳು 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 ಸುಳ್ಳು, ನಮ್ಮ ಚಿತ್ರದುರ್ಗದಾಗ ಯಾವುದೇ ರೈಲ್ವೆ ಸ್ಟೇಷನ್ ವರ್ಕ್ ಆಗ್ತಿಲ್ಲ ಅಂತ. ಕಣ್ಣು ಬಿಟ್ಟು ನೋಡ್ರೋ ಮರೆಯ, ಇದನ್ನೇನಂತಾರೆ, ನಿಮಗೆ ನೆಟ್ಟಿಗೆ ಗೊತ್ತಿಲ್ಲ, ನಿಮಗೆ ಎಲ್ಲಿ ಆಗ್ತಿದೆ ಅಂತಲೂ ಗೊತ್ತಿಲ್ಲ ಅಂತಂದರೆ ನಾವೇನು ಮಾಡೋಕ್ಕಾಗುತ್ತೆ? ಫೇಸ್ಬುಕ್ಕಲ್ಲಿ ಬಂದು ಕಾಮೆಂಟ್ ಮಾಡ್ತೀರಾ, ಇನ್ಸ್ಟಾಗ್ರಾಮಲ್ಲಿ ಬಂದು ಕಾಮೆಂಟ್ ಮಾಡ್ತೀರಾ, ನೀವೆಲ್ಲ ಬರೀ ಸುಳ್ಳು ಆಗ್ತಿದ್ದೀರಾ ಅಂತ. ಕಣ್ಣು ಬಿಟ್ಟು ನೋಡ್ರಿ, ಇದನ್ನೇನು ಸುಳ್ಳು ಅಂತಾರೆ ಏನಂತಾರೆ? ಇಷ್ಟೋ ಗೊತ್ತಾಗಲ್ಲ ಅಂದರೆ ಯಾರಾದರೂ ಸುಳ್ಳು ಹಾಕೋಕ್ಕಾಗುತ್ತಾ? ಈಗ ಸೋಷಿಯಲ್ ಮೀಡಿಯಾ ಅಷ್ಟು ಫಾಸ್ಟಾಗಿರೋ ಕಾಲದಲ್ಲಿ ಯಾರಾದರೂ ಸುಳ್ಳು ಪೋಸ್ಟ್ ಮಾಡೋಕ್ಕಾಗುತ್ತಾ? ಸುಮ್ಮನೆ ಬಂದು ಫೇಸ್ಬುಕ್ಕಲ್ಲಾಗಲಿ ಇನ್ಸ್ಟಾಗ್ರಾಮಲ್ಲಿ ಸುಮ್ಮನೆ ಕಾಮೆಂಟ್ ಹಾಕ್ತಿರ್ತೀರ, ಬರೀ ಸುಳ್ಳು ಹೇಳ್ತೀರಾ. ನಾನು ಚಿತ್ರದುರ್ಗದವನಾಗಿದ್ಕೊಂಡು ನಾನೇ ನೋಡಿಲ್ಲ ಹೊಸ ರೈಲ್ವೆ ಸ್ಟೇಷನ್ನ ಅಂತ. ನೀವು ನೋಡಿಲ್ಲ ಅಂದರೆ ಬೇರೆಯವ್ರು ನೋಡಬಾರ್ದಾ? ಬಂದು ನೋಡಿರಿ. ಈಗಿರೋ ರೈಲ್ವೆ ಸ್ಟೇಷನ್ ಪಕ್ಕದಲ್ಲಿ ಈ ರೈಲ್ವೆ ಸ್ಟೇಷನ್ ಇರೋದು. ಬಂದು ನೋಡಿ, ಸುಮ್ಮನೆ ಕಾಮೆಂಟ್ ಹಾಕೋಕ್ಕೆ ಹೋಗ್ಬೇಡ್ರಿ. ಯಾರು ಇಲ್ಲಿ ಸುಳ್ಳು ಪೋಸ್ಟ್ ಮಾಡಲ್ಲ. ಫ್ರೆಂಡ್ಸ್, ಇದೇನು ನೋಡ್ತಿದ್ದೀರಾ ಆ ಕಡೆ ಗ್ಯಾಪ್ ಏನು ಬಿಟ್ಟಿದ್ದೀರಾ ಅದೆಲ್ಲ ಪ್ಲ್ಯಾಟ್ಫಾರ್ಮ್ ಆಗುತ್ತೆ. ಟೋಟಲ್ಲು ಲಾಸ್ಟ್ ಟೈಮ್ ನಾನು ಹೇಳ್ದಂಗೆ 4ರಿಂದ 5 ಪ್ಲ್ಯಾಟ್ಫಾರಮ್ ಆಗ್ತಿಲ್ಲ. ಈಗ ಸದ್ಯಕ್ಕೆ 3 ಪ್ಲ್ಯಾಟ್ಫಾರಮು. ಈಗಿರೋದು ಒಂದು, ಇದನ್ನು ಹೊಡೆದಾಕ್ಬಿಟ್ಟು ಇನ್ನು ಆ ಕಡೆಗೆ ಮಾಡ್ತಾರೆ. ಸೊ ಅದಾದಮೇಲೆ ಇನ್ನು 2 ಪ್ಲ್ಯಾಟ್ಫಾರ್ಮ್ 2 and 3 ಅಷ್ಟೇ ಸದ್ಯಕ್ಕಂತೆ. ಮುಂದಕ್ಕೆ ಮಾಡಿದ್ರೆ ಮಾಡ್ಬೋದಂತೆ. ಅಷ್ಟೇ ನನಗೆ ಬಂದಿರೋ ಮಾಹಿತಿ. ಒಳ್ಳೆ ಸನ್ಸೆಟ್ ಆಗ್ತಿದೆ ಗುರು, ಸಕ್ಕತ್ತಾಗಿದೆ ಮಾತ್ರ. ನಮ್ಮ ಟ್ರೈನು ಚಳ್ಳಕೆರೆ ಸ್ಟಾಪು ಯಾವಾಗಿಂದ ಕೊಡ್ತಾರಂದರೆ ಜೂನಿಂದ ಕೊಡ್ತಾರಂತೆ ಗುರು. ಜೂನಿಂದ ನಮ್ಮ ಚಳ್ಳಕೆರೆಗೆ ಈ ಟ್ರೈನ್ ಸ್ಟಾಪ್ ಆಗುತ್ತೆ. ಸೊ ಅದೆಲ್ಲ ಮಾಹಿತಿ ತಿಳ್ಕೊಂಡಿದ್ದೀನಿ. ಸೊ ಒಂದು ಸರಿ ಚಳ್ಳಕೆರೆಗೆ ಸ್ಟಾಪ್ ಆದಮೇಲೆ ಚಳ್ಳಕೆರೆಯಿಂದ ಶಿರಡಿಗೆ ಇನ್ನೊಂದು ಸರಿ ಹೋಗ್ತೀನಿ. ಸೊ
ಆವಾಗ ನಾನು ನಿಮಗೆ ಶಿರ್ಡಿಯಲ್ಲಿ ಎಲ್ಲೆಲ್ಲಿ ಉಳ್ಕೊಬೋದು ಏನಂತ ಅದೆಲ್ಲ ತೋರಿಸ್ಕೊಡ್ತೀನಿ. ಯಾವುದೋ ಗೂಡ್ಸ್ ಟ್ರೈನ್ ಬರ್ತಿದೆ. ನಮ್ಮ ಟ್ರೈನ್ ಬಂತು 7 ಗಂಟೆ 12 ನಿಮಿಷಕ್ಕೆ. 7 ಗಂಟೆ 3 ನಿಮಿಷಕ್ಕೆ ಬರಬೇಕಾಗಿರೋ ನಮ್ಮ ಟ್ರೈನು 7 ಗಂಟೆ 12 ನಿಮಿಷಕ್ಕೆ ನಮ್ಮ ಚಿತ್ರದುರ್ಗಕ್ಕೆ ಎಂಟ್ರಿ ಆಗ್ತಿದೆ. WDP4D ಡೀಸೆಲ್ ಲೋಕೋ. ನಂದು S4 ಗುರು. ರಿಸರ್ವೇಷನ್ ಮಾಡಿಸಿದ್ದೀನಿ. 240 ರೂಪಾಯಿ ಆಗುತ್ತೆ, ಪ್ಲಸ್ 11 ರೂಪಾಯಿ, 251 ರೂಪಾಯಿ ಆಗುತ್ತೆ ರಿಸರ್ವೇಷನ್ ನಾವು ಮಾಡ್ಕೊಂಡ್ರೆ. ನೀವು ರೈಲ್ವೆ ಸ್ಟೇಷನಿಗೆ ಬಂದು ಮಾಡಿಸಿದ್ರೆ 240 ರೂಪಾಯಿ ಇರುತ್ತೆ. ನಮ್ಮ ಟ್ರೈನ್ ಬಂತು, ಇನ್ನೇನು ಒಳ್ಳೆಯದೇ. ನೋಡೋಣ, ನೈಟ್ ನಿದ್ದೆ ಬರೋರ್ಗೂ ಎಲ್ಲರಿಗಾಗುತ್ತೋ ಅಲ್ಲೋರ್ಗೂ ತೋರಿಸ್ತೀನಿ. ಇನ್ನು ನಮ್ಮ ಟ್ರೈನ್ ಹೋಗೋ ರೂಟ್ ನೋಡ್ಕೊಂಡ್ರೆ ಚಿತ್ರದುರ್ಗ, ಚಿಕ್ಕಜಾಜೂರು, ಬೀರೂರು, ಕಡೂರು ಸ್ಟಾಪ್ ಇಲ್ಲ. ಅರಸೀಕೆರೆ ಬಿಟ್ಟರೆ ಡೈರೆಕ್ಟಾಗಿ ತುಮಕೂರೇ ಸ್ಟಾಪು. ತುಮಕೂರು, ಯಶವಂತಪುರ, ಮೆಜೆಸ್ಟಿಕ್ಕು, ಕೆಂಗೇರಿ ಬಿಟ್ಟರೆ ಸೀದಾ ಮಂಡ್ಯ ಬಿಟ್ಟರೆ ಮೈಸೂರು. ಬೆಳಿಗ್ಗೆ 3 ಗಂಟೆ 3:30ಗೆಲ್ಲ ಹೋಗುತ್ತೆ. ನನ್ನ ಕೋಚು ಮುಂದೆ ಇದೆ ಗುರು. S3 ಹತ್ಕೊಂತಿದ್ದೀನಿ ನಾನೀಗ. ಇಲ್ಲಿಂದ ಹತ್ತಿ ಒಳಗಡೆ ಹೋಗೋಣ. ಸುಮ್ಮನೆ ಯಾಕೆ ಅಷ್ಟು ಟೆನ್ಷನ್ ತಗೊಂಡು ಯಾಕೆ ಹೋಗ್ಬೇಕು? ಸಿಗ್ನಲ್ ಸಿಕ್ತು ನಮ್ಮ ಟ್ರೈನ್ಗೆ. ಸುಮಾರು 5 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ನಮ್ಮ ಚಿತ್ರದುರ್ಗದಿಂದ ಹೊರಟಿದೆ. ಬನ್ನಿ ನಮ್ಮ ಕೋಚ್ ಒಳಗೆ ಹೋಗೋಣ. ನಾನು ಇನ್ನೊಂದು ಮುಂದೆ ಕೋಚ್ ನಂದು. ಬಾಯ್ ಟು ನಮ್ಮ ದುರ್ಗ. ಏನೋ ಸಿಗ್ನಲ್ ಪ್ರಾಬ್ಲಮಿಂದ ನಮ್ಮ ಟ್ರೈನು ಅಮೃತಪುರದಲ್ಲಿ ನಿಲ್ಲಿಸ್ಬಿಟ್ಟಿದ್ದಾರೆ. ಆ ಕಡೆ ಸೀಟ್ ನೋಡಿ, ನಾನು ಬ್ಯಾಗ್ ಇಟ್ಟಿದ್ದೀನಿ, ಅದೇ ಸೀಟ್ ನಂದು. ಪೂರ್ತಿ ಖಾಲಿ ಇದೆ. ಯಾರಾದರೂ ಬಂದರೆ ಎದ್ದು ನನ್ನ ಸೀಟ್ಗೆ ಹೋಗೋಣ ಅಂತ. ಯಾಕಂದರೆ ಕ್ರಾಸಿಂಗ್ಸ್ ಯಾವುದೂ ಇಲ್ಲ ಸದ್ಯಕ್ಕೆ. ಚಿಕ್ಕಜಾಜೂರ್ಗೆ ಹೋದ್ಮೇಲೆ ಇದು ಜಿಂಗ್ ಆಗೋದು. ಸೊ ನೋಡೋಣ ಚಿಕ್ಕಜಾಜೂರ್ಗೆ ಹೋದ್ಮೇಲೆ ಸಿಗುತ್ತೇನೋ ಅಂತ ಯಾವುದಾದ್ರು ಟ್ರೈನ್ಸು. ಸಿಕ್ಕಾಪಟ್ಟೆ ಟ್ರೈನ್ಸ್ ಇರೋ ಗುರು. ಸುಮಾರು 10ರಿಂದ 12 ಟ್ರೈನ್ಸು ಜಿಂಗ್ ಆಗುತ್ತೆ. ನೋಡೋಣ ಎಷ್ಟು ಕ್ಯಾಪ್ಚರ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಯಾಕಂದರೆ ನಂಗೆ ನಿದ್ದೆ ಬರೋವರೆಗೂ ವೀಡಿಯೋ ಮಾಡ್ತೀನಿ. ನಿದ್ದೆ ಬಂದರೆ ವೀಡಿಯೋ ಮಾಡೋಕ್ಕೆ ಹೋಗಲ್ಲ. ಹೊರಟಿದೆ ಅಮೃತಪುರದಿಂದ ನಮ್ಮ ಟ್ರೈನ್. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಚಿಕ್ಕಜಾಜೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ. ನಮ್ಮ ಚಿತ್ರದುರ್ಗದಲ್ಲಿರುವ ಏಕೈಕ ಬ್ಯುಸಿಯೆಸ್ಟ್ ಜಂಕ್ಷನ್ ಇದೇನೆ ಸದ್ಯಕ್ಕೆ.
ಪೂರ್ತಿ ಎಲ್ಲ ಇದೇ ಜಂಕ್ಷನ್ ಮೇಲೆ ಅವಲಂಬಿತ ಆಗಬೇಕು. ಈ ಕಡೆ ನಾರ್ತ್ ಕರ್ನಾಟಕ ಹೋಗೋಕ್ಕೆ, ಇಲ್ಲ ಸೌತ್ ಕರ್ನಾಟಕ, ಸೌತ್ ಇಂಡಿಯಾ, ಮಹಾರಾಷ್ಟ್ರ ಸೈಡ್ ಹೋಗೋಕ್ಕೆ ಇದೇ ನಮಗೆ ಸದ್ಯಕ್ಕೆ. ಒನ್ಸು ತುಮಕೂರು, ಚಿತ್ರದುರ್ಗ, ದಾವಣಗೆರೆ ಲೈನ್ ಆದರೆ ಅವಾಗ ಯಾವ್ದಾದ್ರು ನ್ಯೂ ಟ್ರೈನ್ಸ್ ಬಿಡ್ತಾರೇನೋ ನೋಡಬೇಕು ನಮ್ಮ ಚಿತ್ರದುರ್ಗದ ಮೇಲೆ. ಇನ್ನೊಂದು ಮೈಸೂರು ಅಜ್ಮೀರು ವೀಕ್ಲಿ ಸ್ಪೆಷಲ್ ಗಾಡಿನ ಅದನ್ನು ಪರ್ಮನೆಂಟ್ ಮಾಡಿದ್ರು, ರೀರೂಟ್ ಮಾಡಿದ್ರು ವಯ್ಯಾ ದಾವಣಗೆರೆ, ಕೊಟ್ಟೂರು, ಹೊಸಪೇಟೆ ಬೈಪಾಸ್ ಮಾಡಿದ್ದಾರೆ, ಕೊಪ್ಪಳ. ಅದಿದ್ದು ನಮ್ಮ ಚಿತ್ರದುರ್ಗ, ರಾಯದುರ್ಗ, ಬಳ್ಳಾರಿ ಕಂಟೋನ್ಮೆಂಟ್ ಮೇಲೆ ಅದನ್ನು ರೀರೂಟ್ ಮಾಡಿದ್ರು. ನಾವು ಪ್ರಯತ್ನ ಮಾಡಿದ್ವಿ, ನಮ್ಮ MLA MP ಕಡೆಯಿಂದ ಎಲ್ಲ ಪ್ರಯತ್ನ ಮಾಡಿದ್ದೀವಿ. ಅದ್ರ ಜೊತೆಗೆ ಟ್ವಿಟರಲ್ಲೂ ಇದು ಮಾಡಿದ್ದೀವಿ. ಸೊ ಒಂದು ಪಾಸಿಟಿವ್ ನ್ಯೂಸ್ ಇದೆ, ಅದನ್ನು ವಯಾ ದಾವಣಗೆರೆ ಕೊಟ್ಟೂರು ಕೊಡ್ತಿಲ್ಲ, ವಯಾ ನಮ್ಮ ಚಿತ್ರದುರ್ಗನೇ ಬರುತ್ತೆ ಅಂತ ಒಂದು ಪಾಸಿಟಿವ್ ನ್ಯೂಸ್ ಇದೆ. ಸೊ DRM ಹೇಳಿದಾರಂತೆ ವಯಾ ಚಿತ್ರದುರ್ಗನೇ ಓಡಿಸ್ತೀವಂತ. ಅದು ಬೇರೆ, ನಾವು ಚಿತ್ರದುರ್ಗದಲ್ಲಿ ಇವತ್ತು ವೆಡ್ನೆಸ್ಡೇ ಅಜ್ಮೀರಿಂದ ರಿಟರ್ನ್ ಬಂತ ಆ ಟ್ರೈನು. ನಮ್ಮ ಚಿತ್ರದುರ್ಗದಲ್ಲಿ 150 ಜನ ಆ ಟ್ರೈನ್ನ ಹತ್ತಿದ್ದಾರೆ ಮೈಸೂರಿಗೆ ಹೋಗೋಕ್ಕೆ. ಹಾಗೆ ಅಜ್ಮೀರಿಂದ ನಮ್ಮ ಚಿತ್ರದುರ್ಗದಾಗ ಇಳಿದಿರೋರು ಸುಮಾರು ಒಂದು 200 ಜನ ಇಳಿದಿದ್ದಾರೆ ಆ ಟ್ರೈನಲ್ಲಿ. ಸೊ ಆ ಕ್ಲಿಪ್ಪಿಂಗು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ನಮ್ಮ ಟ್ರೈನು ಚಿಕ್ಕಜಾಜೂರಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೀರೂರು ಜಂಕ್ಷನ್. ವಾಸ್ಕ ಯಶವಂತಪುರ ಗಾಡಿ ಜಿಂಗ್ ಆಗ್ತಿದೆ ನೋಡ್ಗುರು. ಆ ಕಡೆ 2 hours ಲೇಟ್ ಇದೆ ಗಾಡಿ ಇವತ್ತು, ಯಾಕಂತ ಗೊತ್ತಿಲ್ಲ. ಯಶವಂತಪುರದಿಂದ ವಾಸ್ಕಕ್ಕೆ ಹೋಗೋ ಟ್ರೈನು. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಬೀರೂರು ಜಂಕ್ಷನ್ಗೆ ಎಂಟ್ರಿ ಆಗ್ತಿದೆ, ಪ್ಲ್ಯಾಟ್ಫಾರಮ್ ನಂಬರ್ 1ಕ್ಕೆ. ಬೀರೂರಿಂದ ಯಾರ್ಯಾರು ನೋಡ್ತಿದ್ದಾರಾ, ನಿಮ್ಮೂರ ಹೆಸರನ್ನ ಕಾಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ಹೊಸ್ದಾಗಿ ನೋಡ್ತಿರೋರು ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೀರೂರು ಜಂಕ್ಷನ್ 9 ಗಂಟೆ 10 ನಿಮಿಷಕ್ಕೆ ಬಂದಿದೆ ನಮ್ಮ ಟ್ರೈನು. ಎರಡು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನ್ ಬೀರೂರು ಜಂಕ್ಷನಿಂದ ಹೊರಟಿದೆ. ಸುಮಾರು 40 ಮಿನಿಟ್ಸ್ ಲೇಟಾಗಿ ರನ್ ಆಗ್ತಿದೆ ನಮ್ಮ ಟ್ರೈನು. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಅರಸೀಕೆರೆ ಜಂಕ್ಷನ್ನು, ಕಡೂರು ಸ್ಟಾಪ್ ಇಲ್ಲ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಕಡೂರು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡುತ್ತೆ, ಸ್ಲೋ ಸ್ಕಿಪ್ಪಿಂಗ್ ಇರುತ್ತೆ.
ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಅರಸೀಕೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1ಕ್ಕೆ ಎಂಟ್ರಿ ಆಗ್ತಿದೆ. ನಾನು ಇಲ್ಲೇ ಊಟ ತಗೊಬೇಕು ಗುರು. ಸೈಡ್ ಪ್ಯಾಂಟ್ರಿ ಇದೆ ಟ್ರೈನ್ಗೆ, ಬಟ್ ಪ್ಯಾಂಟ್ರಿ ಫುಡ್ ನನಗೆ ಇಷ್ಟ ಆಗಲ್ಲ. ಯಾಕಂದರೆ ಇದೇ ಟ್ರೈನಲ್ಲಿ ಶಿರ್ಡಿಗೆ ಹೋಗಿದ್ನಲ್ಲ, ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಗುರು ಈ ಟ್ರೈನಲ್ಲಿ ಫುಡ್ ತಗೊಂಡು. ಅದಕ್ಕೆ ನಾನು ಇಲ್ಲೇ ಮಾಮೂಲಿ ನಮ್ಗೆ ಲೋಕಲ್ ಫುಡ್ಡೇ ನಮ್ಗೆ ಚೆನ್ನಾಗಿರುತ್ತೆ ಟ್ರೈನ್ ಫುಡ್ಗಿಂತ. ಪ್ಲ್ಯಾಟ್ಫಾರಮ್ ನಂಬರ್ 1 ಅರಸೀಕೆರೆ ಜಂಕ್ಷನ್. ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ಸು ಎಂಟ್ರಿ ಆಗ್ತಿದೆ, ಮೈಸೂರು ಟು ಪಂಡ್ರಾಪುರ. ಆದಷ್ಟು ಬೇಗ ಈ ಟ್ರೈನ್ ವಿಡಿಯೋ ಮಾಡ್ತೀನಿ, ಬಟ್ ಎಲ್ಲಿಂದ ಮಾಡ್ತೀನಿ ಅಂತ ನನಗಂತೂ ಗೊತ್ತಿಲ್ಲ. ಒಂದು ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ ಪ್ರಕಾರ ಮಾಡೋಣ ಅಂತಿದ್ದೀನಿ. ಮೈಸೂರಿಂದನೂ ಮಾಡಲ್ಲ, ಬೆಂಗಳೂರಿಂದನೂ ಮಾಡ್ತಿಲ್ಲ. ಸೊ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಈ ಟ್ರೈನ್ ವಿಡಿಯೋ ಬೇಕಾಗಿದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಗುರು, ಪಲಾವು ತಗೊಂಡಿದ್ದೆ, ಬಿಸಿ ಪಲಾವು ಮಾತ್ರ ಸಖತ್ತಾಗಿತ್ತು. ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ಡಿಪಾರ್ಚರ್ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ 2ರಿಂದ. ಸುಮಾರು 15 ನಿಮಿಷದ ಹಾಲ್ಟ್ ನಂತರ ನಮ್ಮ ಟ್ರೈನ್ ಅರಸೀಕೆರೆ ಜಂಕ್ಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ತುಮಕೂರು. ಇವಾಗಿಂದ ಒಳ್ಳೆ ಟ್ರೈನ್ಸ್ ಜಿಂಗ್ ಆಗುತ್ತೆ ನೋಡಿ, ಎಂಜಾಯ್ ಮಾಡಿ. ಒಂದೇ ಸೇರಿ ತುಮಕೂರಾಗಿ ಮಾತಾಡೋಣ. ಗುರು, ಟ್ರೈನ್ ಬರ್ತಿದೆ. ಈ ಟ್ರೈನ್ ಬಂದುಬಿಟ್ಟು KSR ಬೆಂಗಳೂರು ಟು ಅರಸೀಕೆರೆ ಪ್ಯಾಸೆಂಜರ್. ತಿಪ್ಟೂರು ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ ನಮ್ಮ ಟ್ರೈನು. ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಜಿಂಗ್ ಆಗ್ತಿದೆ. ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, KSR ಬೆಂಗಳೂರಿಂದ ಬೆಳಗಾವಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಜಿಂಗ್ ಆಗ್ತಿದೆ. ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್, ಯಶವಂತಪುರ ಬಿಜಾಪುರ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ತುಮಕೂರು ರೈಲ್ವೆ ಸ್ಟೇಷನ್ ಒಳಗೆ ಎಂಟ್ರಿ ಆಗ್ತಿದೆ ಪ್ಲ್ಯಾಟ್ಫಾರಮ್ ನಂಬರ್ 2ಕ್ಕೆ. ನಮ್ಮ ಕಲ್ಪತರು ನಾಡು ತುಮಕೂರಿಂದ ಯಾರ್ಯಾರು ನೋಡ್ತಿದ್ದೀರಾ ಹಾಯ್ ಅಂತ ಕಾಮೆಂಟ್ ಮಾಡಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಮಕೂರು ಸಿಟಿಯಿಂದ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಇಲ್ಲ, ಬಟ್ ಪಾವಗಡ ಮಧುಗಿರಿ ಆ ಸೈಡಿಂದ ಒಂದು ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಯಾವುದೋ ಮೆಮು ಟ್ರೈನ್ ನಿಂತಿದೆ, ಆ ಮೆಮು ಟ್ರೈನ್ ಯಾವುದು ಅಂತ ಕಾಮೆಂಟ್ ಮಾಡಿ. ಪ್ಲ್ಯಾಟ್ಫಾರಮ್ ನಂಬರ್ 2 ತುಮಕೂರು.
11 ಗಂಟೆ 26 ನಿಮಿಷ ಆಗಿದೆ. ಸುಮಾರು 3 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ತುಮಕೂರಿಂದ ಡಿಪಾರ್ಚರ್ ಆಗ್ತಿದೆ. ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಯಶವಂತಪುರ. ಇನ್ನು ಟ್ರೈನ್ಸ್ ಇದಾವೆ ಗುರು, ಜಿಂಗಾಗವು, ತೋರಿಸ್ತೀನಿ. ಬಾಯ್ ಬಾಯ್ ಟು ನಮ್ಮ ತುಮಕೂರು. ಕ್ಯಾತ್ಸಂದ್ರ ರೈಲ್ವೆ ಸ್ಟೇಷನ್ನ ಸ್ಕಿಪ್ ಮಾಡ್ತಿದೆ. ಇವಾಗ KSR ಬೆಂಗಳೂರಿಂದ ಹುಬ್ಳಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಜಿಂಗ್ ಆಗುತ್ತೆ. ಓವರ್ನೈಟ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದು. KSR ಬೆಂಗಳೂರು ಟು ಹುಬ್ಬಳ್ಳಿ. ಇದು ರೀಸೆಂಟಾಗಿ LHV ಆಗಿರೋದು. ಈ ಟ್ರೈನ್ನ ನಾನು ಹುಬ್ಳಿಯಿಂದ ಮಾಡಿದ್ದೆ, ICF ಇರಬೇಕಾದ್ರೆ. ಗುರು, ಲೆಜೆಂಡರಿ ರಾಣಿ ಚೆನ್ನಮ್ಮ ಎಕ್ಸ್ಪ್ರೆಸ್ಸು ಜಿಂಗ್ ಆಗ್ತಿದೆ. ವ್ಯಾಪ್ 7 ಲೋಕೋ. ಈ ಟ್ರೈನ್ನ ಮೊನ್ನೆ ರೀಸೆಂಟಾಗಿ ಮಾಡಿದೆ, ಎಂಡ್ ಟು ಎಂಡ್ ಬೆಂಗಳೂರಿಂದ ಮೀರಜ್ವರೆಗೂ. ಬಟ್ ಸಾಂಗ್ಲಿವರೆಗೂ ಮಾಡೋಕ್ಕಾಗಲಿಲ್ಲ. ನಮ್ಮ ಟ್ರೈನ್ ಈಗ ಯಶವಂತಪುರ ಜಂಕ್ಷನ್ ಒಳಗೆ ಎಂಟ್ರಿ ಆಗ್ತಿದೆ. ಎಲ್ಲ ಕೋಚ್ ಆರ್ಟ್ ಸೆಂಟ್ರು, ಕೋಚ್ ಕೇರು. ಸೊ ಮೊನ್ನೆ ನಾನು ಶಿವಮೊಗ್ಗ ಹೇಳೋನಲ್ಲ, ಕೋಟೆ ಗಂಗೂರು ಅಂತ ಹೇಳ್ಬಿಟ್ಟು. ಬೆಂಗಳೂರಲ್ಲಿ 3 ಕಡೆ ಇದೆ. SMET ಬೆಂಗಳೂರು, KSR ಬೆಂಗಳೂರು, ಯಶವಂತಪುರ. ಅದು ಬಿಟ್ಟರೆ ಮೈಸೂರು ಬಿಟ್ಟರೆ ಈಗ ಆಗ್ತಿರೋದೆ ಶಿವಮೊಗ್ಗ. ಅದೇ ಕೋಟೆ ಗಂಗೂರು ಟರ್ಮಿನಲ್ಲು, ಕೋಚ್ ಆರ್ಟ್ ಸೆಂಟರು. ಫ್ಯೂಚರಲ್ಲಿ ಶಿವಮೊಗ್ಗ ಮಾತ್ರ ಸಿಕ್ಕಾಪಟ್ಟೆ ಇದಾಗೋದು ಗುರು. ಒಳ್ಳೆ ಹಬ್ಬ ಆಗುತ್ತೆ, ಟ್ರೈನ್ ಹಬ್ಬು ಸಖತ್ತಾಗಿದೆ ಮಾತ್ರ. ಅದು ಆಗಿಬಿಟ್ರೆ ಒನ್ಸು ಶಿವಮೊಗ್ಗದಿಂದ ದೇಶದ ಮೂಲೆಗೂ ಟ್ರೈನ್ಸ್ ಬರುತ್ತೆ. ಮಾಡೋಣ ಅವಾಗ. ಆದಷ್ಟು ನಮ್ಮ ಚಿತ್ರದುರ್ಗದ ಮೇಲೆ ಬಿಡಲಿ ಅಂತ ನಮ್ಮ ಒಂದು ಚಿಕ್ಕ ಆಸೆ. ಪ್ಲ್ಯಾಟ್ಫಾರ್ಮ್ ನಂಬರ್ 2ಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು ಯಶವಂತಪುರ ಜಂಕ್ಷನ್ಗೆ. ಇನ್ನು ಬೆಂಗಳೂರಲ್ಲಿರೋ ಸಬ್ಸ್ಕ್ರೈಬರ್ಸ್ ಬಗ್ಗೆ ಹೇಳೋಂಗಿಲ್ಲ. ಆಲ್ಮೋಸ್ಟ್ ಆಲ್ 50% ನನಗೆ ಬೆಂಗಳೂರಲ್ಲಿ ಇರೋದು ಸಬ್ಸ್ಕ್ರೈಬರ್ಸು. 7,000ರಲ್ಲಿ ಹತ್ತತ್ರ 3-3.5 ಸಾವಿರ ಬೆಂಗಳೂರದೇ ಇದೆ. ಆ ಟ್ರೈನ್ ಯಾವ್ದು ನೋಡ್ತಿದ್ದೀರಾ, ಅದು LHV ರನ್ ನೋಡಿ. ಇದೆ ಫಸ್ಟ್ LHV ರನ್ನು, ಯಶವಂತಪುರ ಶಿವಮೊಗ್ಗ ಟ್ರೈ ವೀಕ್ಲಿ ಎಕ್ಸ್ಪ್ರೆಸ್ಸು. ಮೊನ್ನೆ ಹಾಕಿದ್ನಲ್ಲ ನಾನು ಆ ವಿಡಿಯೋದು. ಸೊ ಇದು ಹೋಯ್ತು. ನಾನು ನೆಕ್ಸ್ಟ್ ಡೇನೇ ಶಿವಮೊಗ್ಗಕ್ಕೆ ಹೋದೆ. ಶಿವಮೊಗ್ಗದಿಂದ ಮಾಡ್ಕೊಂಬಂದೆ ರಿಟರ್ನ್ ಜರ್ನಿಯಲ್ಲಿ. ಇನ್ನೊಂದು ಸರಿ ಮಾಡೋಣ, ಯಾಕಂದರೆ ಮೊನ್ನೆ ನಂಗೆ ನಿದ್ದೆ ಇರಲಿಲ್ಲ. ಈ ಟ್ರೈನ್ ಜರ್ನಿ ಮಾಡಿರೋದಕ್ಕೆ ನಂಗೆ ಮೊನ್ನೆ ನಿದ್ದೆ ಇರಲಿಲ್ಲ. ಪ್ಲ್ಯಾಟ್ಫಾರ್ಮ್ ನಂಬರ್ 2 ಯಶವಂತಪುರ. ಐದು ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಯಶವಂತಪುರದಿಂದ ಹೊರಟಿದೆ. ಟೈಮ್ ಬಂದುಬಿಟ್ಟು 12 ಗಂಟೆ 21 ನಿಮಿಷ. ಜೋಧ್ಪುರ್ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಈಗ ಕ್ರಾಸಿಂಗ್ ಆಗ್ಬೋದು. ನೋಡೋಣ ಎಲ್ಲಿ ಕ್ರಾಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಅದ್ರ ಜೊತೆಗೆ ಬೆಂಗಳೂರಿಂದ KSR ಬೆಂಗಳೂರು ಟು ಸಿಂಧನೂರು ವಯಾ ಹುಬ್ಳಿ ಟ್ರೈನು ಜಿಂಗ್ ಆಗ್ಬೋದು.
KSR ಬೆಂಗಳೂರು ಸಿಂಧನೂರಿಗೆ ಹೋಗೋ ಟ್ರೈನು ಕ್ರಾಸಿಂಗ್ ಆಗ್ತಿದೆ, ಜಿಂಗ್ ಆಗ್ತಿದೆ ಸಾರಿ. ಈ ಟ್ರೈನ್ಗೆ ರಿಕ್ಷರ್ ಬಗ್ಗೆ ಮಾತಾಡ್ಬೇಕಂದ್ರೆ KSR ಬೆಂಗಳೂರಿಂದ ಸಿಂಧನೂರು, ಸಿಂಧನೂರಿಂದ ಬೆಂಗಳೂರು, ಬೆಂಗಳೂರಿಂದ ಹೊಸಪೇಟೆ, ಹೊಸಪೇಟೆಯಿಂದ ಹರಿಹರ, ಹರಿಹರದಿಂದ ತಿರ್ಗಾ ಹೊಸಪೇಟೆ, ಹೊಸಪೇಟೆಯಿಂದ ಬೆಂಗಳೂರು, ಬೆಂಗಳೂರಿಂದ ಸಿಂಧನೂರು, ಈ ಥರ ರಿಕ್ಷರ್ ಇದೆ ಈ ಟ್ರೈನ್ಗೆ. ಈ ಟ್ರೈನ್ ಫಸ್ಟ್ ಹೊಸಪೇಟೆ ಹರಿಹರಕ್ಕಿದ್ದಾಗ ಚೆನ್ನಾಗಿದ್ದು ಗುರು, ಈಗ ವರಸ್ಟ್ ಆಗಿಬಿಟ್ಟಿದೆ ಈ ಟ್ರೈನು, ಅಷ್ಟು ಗಲೀಜಾಗಿದೆ. ಯಾಕೆ ಅಂತ ನಾನು ನೆಕ್ಸ್ಟ್ ಬರೋ ವೀಡಿಯೋಸಲ್ಲಿ ತೋರಿಸ್ತೀನಿ ನಾನು ನಿಮ್ಗೆ ಡೈರೆಕ್ಟಾಗಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 10ಕ್ಕೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗಿದೆ. ಪ್ಲ್ಯಾಟ್ಫಾರ್ಮ್ ನಂಬರ್ 10. ಸುಮಾರು 10 ನಿಮಿಷ ಹಾಲ್ಟ್ ನಂತರ ನಮ್ಮ ಟ್ರೈನು ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನಿಂದ ಹೊರಟಿದೆ. ನೆಕ್ಸ್ಟ್ ಸ್ಟೇಷನ್ಸ್ ಬಂದುಬಿಟ್ಟು ಕೆಂಗೇರಿ, ಮಂಡ್ಯ. ನನಗೆ ನಿದ್ದೆ ಎಳಿತಿದೆ ಗುರು. ಟೈಮ್ ಬಂದುಬಿಟ್ಟು 1 ಗಂಟೆ 10 ನಿಮಿಷ ಆಗಿದೆ, ಮಧ್ಯರಾತ್ರಿ 1 ಗಂಟೆ 10 ನಿಮಿಷ. ಸೊ ನಾನು ಮಲಗ್ತೀನಿ, ಎಲ್ಲಿ ಎಚ್ಚರ ಆದರೆ ಅಲ್ಲಿಂದ ನಾನು ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ನಮ್ಮ ಟ್ರೈನ್ ಈಗ ಮೈಸೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ ಎಂಟ್ರಿ ಆಗ್ತಿದೆ. ಟೈಮ್ ಬಂದುಬಿಟ್ಟು 3 ಗಂಟೆ 2 ನಿಮಿಷ ಆಗಿದೆ. ನೋಡೋಣ ಯಾವ ಪ್ಲ್ಯಾಟ್ಫಾರ್ಮ್ ತಗೊಂಡು ಹೋಗ್ತಾನಂತ ಹೇಳ್ಬಿಟ್ಟು. ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ ಅನಿಸುತ್ತೆ ಗುರು. ನಾನು ಆಗಲೇ 4 ಅನ್ನಲ್ಲ, ಸರಿ 5. ಮೈಸೂರು ಒಂದಿದೆ, ಬೆಂಗಳೂರಲ್ಲಿ 3 ಕೋಚ್ ಆರ್ಟ್ ಸೆಂಟ್ರ್ಗಳು, ಮೈಸೂರಲ್ಲೊಂದು, ಈಗ ಹೊಸದಾಗಿ ಶಿವಮೊಗ್ಗ ಹತ್ರ ಆಗ್ತಿರೋದೊಂದು, ಟೋಟಲ್ 5. ನೆಕ್ಸ್ಟ್ ಎಲ್ಲೆಲ್ಲಿ ಮಾಡ್ತಾರಂತ ಗೊತ್ತಿಲ್ಲ. ಪ್ಲ್ಯಾಟ್ಫಾರಮ್ ನಂಬರ್ 5ಕ್ಕೆ ಎಂಟ್ರಿ ಆಗ್ತಿದೆ ನಮ್ಮ ಟ್ರೈನು. ಪ್ಲ್ಯಾಟ್ಫಾರಮ್ ನಂಬರ್ 4ರಲ್ಲಿ ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಇದೆ ವಯಾ ಚಿತ್ರದುರ್ಗ, ಮೈಸೂರು BSB. ಈ ಟ್ರೈನು ಮಾಡ್ಬೇಕು ಗುರು, ಬಟ್ ಮೈಸೂರಿಂದ ಮಾಡೋದ ಚಿತ್ರದುರ್ಗದಿಂದ ಮಾಡೋದ ಅಂತ ಯೋಚನೆ ಮಾಡ್ತಿದ್ದೀನಿ. ಈಗ ಬಿಸಿಲು, ಸಿಕ್ಕಾಪಟ್ಟೆ ಬಿಸಿಲಿರೋದ್ರಿಂದ ನಾರ್ತ್ ಇಂಡಿಯಾಗೆ ಹೋಗೋ ಸಾಹಸ ಅಂತೂ ನಾನು ಮಾಡಲ್ಲ. ಆದಷ್ಟು ನಮ್ಮ ಕರ್ನಾಟಕ ಬಿಟ್ಟು ಹೊರಗೂ ಹೋಗಲ್ಲ, ಕರ್ನಾಟಕದಲ್ಲಿ ಇರ್ತೀನಿ. ಇದ್ಯಾವ್ದು ಗುರು ಲೋಕ ಹಿಂಗೈತೆ, ವೆಬ್ 7 ಸಾಕತ್ತಾಗಿದೆ ಗುರು. ಯಾವುದೋ ಲೋಕದು, ಹುಬ್ಳಿದು ವೆಬ್ 7 ವಾರಣಾಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್, ಮೈಸೂರಿಂದ ವಾರಣಾಸಿಗೆ ಹೋಗೋ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಈ ವರ್ಷದಲ್ಲೇ ತರ್ತೀನಿ, ಬಟ್ ಈಗಂತೂ ಸದ್ಯಕ್ಕಿಲ್ಲ. ಮಾನ್ಸೂನಲ್ಲಿ, ಮಳೆಗಾಲದಲ್ಲಿ ಈ ಟ್ರೈನ್ ಜರ್ನಿನ ತರ್ತೀನಿ. ಫೈನಲಿ ನಮ್ಮ ಟ್ರೈನು 3 ಗಂಟೆ 5 ನಿಮಿಷಕ್ಕೆ ಮೈಸೂರು ಜಂಕ್ಷನ್ಗೆ ಎಂಟ್ರಿ ಆಗಿದೆ, ಪ್ಲ್ಯಾಟ್ಫಾರ್ಮ್ ನಂಬರ್ 5ಕ್ಕೆ. ಮೈಸೂರು ವಾರಣಾಸಿ ಜಂಕ್ಷನ್ B3. ನಾರ್ತ್ ಇಂಡಿಯಾಗೆ ಹೋಗ್ಬೇಕಾದ್ರೆ ಆಲ್ಮೋಸ್ಟ್ ಅಲ್ಲೂ AC ಬೆಸ್ಟ್ ಗುರು. ಸ್ಲೀಪರಲ್ಲಿ ಹೋದರೆ ನಮ್ಮ ಲೋಕಲ್ ಲ್ಯಾಂಗ್ವೇಜಾಗಿ ಹೇಳ್ಬೇಕಂದ್ರೆ ಶೆಟ್ಕೊಂಡು ಹೋಗ್ಬಿಡ್ತೀವಿ ಅಂತೀವಿ. ಸೊ AC ಪ್ರಿಫರ್ ಮಾಡೋದು ಬೆಸ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಏನಾದರೂ ಸಲಹೆ ಇದ್ದರೆ ಕಾಮೆಂಟ್ ಮಾಡಿ. ಹಾಗೆ ನೀವು ನನ್ನ ಜೊತೆ ಮಾತಾಡಬೇಕಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ.